ಒಂದು ಕಾಲದಲ್ಲಿ ಶಾಂತಿಪುರ ಎಂಬ ಹಳ್ಳಿ ಇತ್ತು. ಆ ಹಳ್ಳಿ ತುಂಬಾ ಸುಂದರವಾಗಿತ್ತು. ಹಸಿರು ಗದ್ದೆಗಳು, ನದಿ, ಮರಗಳು, ಆಲ್ ಪರ್ಫೆಕ್ಟ್. ಆ ಹಳ್ಳಿಯಲ್ಲಿ ರಾಮಯ್ಯ, ಅವನ ಹೆಂಡತಿ ಗೌರಿಯವರ ಮಗ ಚಂದು ಮತ್ತು ಹಳ್ಳಿಯ ಮುಖ್ಯಸ್ಥ ಶಿವಣ್ಣ ಇದ್ದರು. ಆದರೆ 1 ವರ್ಷ ಮಳೆ ಬಂದಿಲ್ಲ. ಬರಗಾಲ ಆರಂಭವಾಯಿತು. ಗೌರಿಯೇ, ವರ್ಷ ಮಳೆಯಿಲ್ಲ, ಬೆಳೆಯಲ್ಲ, ಹಾಳಾಗುತ್ತೆ. ದೇವರ ಮೇಲೆ ನಂಬಿಕೆ ಇಡಿ, ಎಲ್ಲ ಒಳ್ಳೇದಾಗುತ್ತೆ. ದೇವರೇ, ನಿನ್ನೆ ನಂಬಿದ ನಮ್ಮಂತಹ ಬಡವರನ್ನು ಕೈಬಿಡಬೇಡ ದೇವರೇ. ಅಪ್ಪ, ಯಾಕೆ ನಮ್ಮ ಗದ್ದೆಗಳೆಲ್ಲ ಒಣಗುತ್ತಿವೆ? ಮತ್ತೆ ಇವಾಗ ಏನು ಮಾಡೋದು ಅಪ್ಪ? ಎಲ್ಲ ದೇವರ ಮೇಲೆ ಭಾರ ಹಾಕಿದ್ದೇವೆ. ದೇವರು ಹೇಗೆ ದಾರಿ ತೋರಿಸುತ್ತಾನೋ ಹಾಗೆ ಹೋಗೋದು. ಕೆಲವು ದಿನಗಳಲ್ಲಿ ಬಾವಿಗಳು ಹಳ್ಳಿಯ ಜನರಿಲ್ಲೋ ಒಂದು ಕಡೆ ಸೇರಿದರು. ನಮಗೆ ನೀರಿನ ಸಮಸ್ಯೆ ತುಂಬ ದೊಡ್ಡದಾಗಿದೆ. ಈಗ ಏನ್ ಮಾಡೋದು ಶಿವಣ್ಣ? ಎಲ್ಲರೂ ಒಟ್ಟಿಗೆ ಸೇರಿ ಪರಿಹಾರ ಹುಡುಕಬೇಕು. ಎಲ್ಲರೂ ಬೇರೆ ಬೇರೆ ಊರಿಗೆ ಹೋಗಿ ವಾಸ ಮಾಡೋಣ ಬನ್ನಿ. ಅಯ್ಯೋ ಬೇಡಪ್ಪ, ನಮ್ಮ ಹಳ್ಳಿ ಬಿಟ್ಟು ಬೇರೆ ಕಡೆ ಹೋಗಲು ಮನಸ್ಸೊಪ್ಪಲ್ಲ. ನೀವೇನಾದ್ರೂ ಮಾಡಿ, ಗೌಡ್ರೆ, ನಾವು ಮಾತ್ರ ಹೋಗುತ್ತೇವೆ. ನಮಗೆ ತಿನ್ನಲು ಆಹಾರವಿಲ್ಲ. ಸ್ವಲ್ಪ ದಿನ ಹೋದ್ರೆ ಜೀವ ಕಳೆದುಕೊಳ್ಳಬೇಕಾಗುತ್ತದೆ ಅಷ್ಟೇ. ಬೇಡ ಮಗು, ನಿಧಾನವಾಗಿ ಯೋಚನೆ ಮಾಡೋಣ. ದೇವರ ನಂಬಿದವರನ್ನು ಯಾವತ್ತೂ ಕೈ ಬಿಡಲ್ಲ. ಒಂದೊಂದು ತರ ಮಾತನಾಡಲು ಶುರು ಮಾಡಿದರು. ಆಗ ಚಂದು, ಅಪ್ಪ, ಮಳೆ ಬಂದಾಗ ನಾವು ನೀರನ್ನು ಸಂಗ್ರಹ ಮಾಡೋದಿಲ್ವಾ? ಎಲ್ಲರೂ ಆಶ್ಚರ್ಯಪಟ್ಟರು. ಮಗ, ಅದೇನು? ಮಳೆ ಬಂದಾಗ ನೀರನ್ನು ಉಳಿಸಿಕೊಳ್ಳಬೇಕು. ಹಳ್ಳಿಯಲ್ಲಿ ಗುಂಡಿ ಕೆರೆ ಮಾಡಬಹುದು. ಇದರಿಂದ ನಮಗೇನು ಉಪಯೋಗ? ಈ ಚಿಕ್ಕ ಹುಡುಗನಿಗೆ ಏನು ಗೊತ್ತು? ಇರಿ, ಅವನು ಹೇಳುವುದು ಸರಿಯಾಗಿದೆ. ನೀನು ಹೇಳು ಮಗನೇ. ಮಳೆ ಬರುವ ಮುಂಚೆ ನಮ್ಮ ಹಳ್ಳಿಗಳಲ್ಲಿ ಗುಂಡಿ ತೋಡಬೇಕು ನಾವು. ಹೌದು, ಚಂದು ಹೇಳುವುದರಲ್ಲಿ ಅರ್ಥವಿದೆ. ಈ ಹುಡುಗನ ಮಾತು ಕೇಳಿದ್ರೆ ನಮ್ಮ ಮಕ್ಕಳು ನಾವು ಹಸಿವಿನಿಂದ ಸಾಯ್ಬೇಕು ಅಷ್ಟೇ. ಕೆಲವರು ಚಂದುನ ಮಾತು ನಂಬಿದರು, ಕೆಲವರು ನಂಬಲಿಲ್ಲ. ಕೆಲವು ಜನ ಒಟ್ಟಿಗೆ ಸೇರಿ ಕೆಲಸ ಶುರು ಮಾಡಿದರು. ಎಲ್ಲರೂ ಒಟ್ಟಿಗೆ ಕೆಲಸ ಮಾಡೋಣ ಅಂತ. ಇದು ಕೆಲಸ ಮಾಡಲ್ಲ, ನೀವು ಸುಮ್ಮನೆ ಕಷ್ಟಪಡ್ತಿದ್ದೀರಾ. ಪ್ರಯತ್ನ ಮಾಡೋಣ. ಪ್ರಯತ್ನ ಮಾಡಿದರೆ ಏನು ತಪ್ಪಿಲ್ಲ. ಹೌದು, ಪ್ರಯತ್ನ ನಾವು ಮಾಡೋಣ, ಆಮೇಲೆ ದೇವರ ಮೇಲೆ ಬಿಡೋಣ. ಮಕ್ಕಳು, ಮಹಿಳೆಯರು, ಹಿರಿಯರು ಎಲ್ಲರೂ ಸಹಾಯ ಮಾಡಲು ಮುಂದಾದರು. ಕೆಲ ತಿಂಗಳ ನಂತರ ಆಕಾಶ ಕತ್ತಲ, ಮಳೆ ಶುರುವಾಯಿತು. ಹಳ್ಳಿಯ ಜನರೆಲ್ಲ ತುಂಬಾ ಖುಷಿಪಟ್ಟರು. ದೇವರು ದೊಡ್ಡವನು, ಕಣ್ಣು ತೆರೆದ. ದೇವರಿಗೆ ನಮ್ಮ ಮೇಲೆ ಕರುಣೆ ಬಂದಿತು. ಈಗ ನಾವು ಮಾಡಿದ ಕರೆಗಳೆಲ್ಲ ತುಂಬುತ್ತವೆ. ಮಳೆ ನೀರವರು ಮಾಡಿದ ಕಡೆಗಳಲ್ಲಿ ಸಂಗ್ರಹವಾಯಿತು, ಹಸಿರಾಯಿತು. ಎಲ್ಲರೂ ಮತ್ತೆ ಒಂದು ಕಡೆ ಸೇರಿದರು. ಈ ಯೋಚನೆ ಚಂದುನದು. ಅವನಿಂದ ನಮ್ಮ ಹಳ್ಳಿ ಉಳಿಯಿತು. ಇದು ಎಲ್ಲರೂ ಸೇರಿ ಮಾಡಿದ ಕೆಲಸ. ಒಟ್ಟಲ್ಲಿ ನಿನ್ನಿಂದ ನಮ್ಮೂರು ಉಳಿಯಿತು. ಎಲ್ಲರೂ ಚೆನ್ನಾಗಿ ಧನ್ಯವಾದ ಹೇಳಿ. ಆ ದಿನದಿಂದ ಎಲ್ಲರೂ ನೀರನ್ನು ಉಳಿಸಲು ಕಲಿತರು. ದ ಮಾರಲ್ ಆಫ್ ದ ಸ್ಟೋರಿ: ಒಗ್ಗಟ್ಟು ಮತ್ತು ಬುದ್ಧಿವಂತಿಕೆ ಇದ್ದರೆ ಯಾವುದೇ ಸಮಸ್ಯೆ ಪರಿಹಾರವಾಗುತ್ತದೆ.